ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ದಿವಸ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯ, ಅದುವೇ ಭಾರತದ 5ನೇ ಅಧ್ಯಾಯ, ಭಾರತದ ಸಂವಿಧಾನ. ನೋಡಿ, ಭಾರತದ ಸಂವಿಧಾನ ನವೆಂಬರ್ 26, 1949 ಇದು ಅನುಮೋದನೆಯನ್ನು ಹೊಂದಿರತಕ್ಕಂಥದ್ದು. ಆದರೆ 1950 ಜನವರಿ 26 ಇದು ಜಾರಿಗೆ. ನೋಡಿ, ನವೆಂಬರ್ 26ಕ್ಕೆ ಅಂಗೀಕಾರವಾಗಿರ್ತಕ್ಕಂಥ ಈ ಭಾರತದ ಸಂವಿಧಾನವನ್ನು 1950ಕ್ಕೆ ಜಾರಿಗೊಳಿಸಿದೆ. ಯಾಕೆ ಅದು ಜನವರಿ 26 ಮತ್ತು 1950 ಅಳವಡಿಸಿಕೊಂಡ್ರು ಅನ್ನುವಂಥ ವಿಚಾರಗಳನ್ನು ನಾವಿಲ್ಲೇ ತಿಳಿದುಕೊಳ್ಬೇಕಾಗಿರ್ತಕ್ಕಂಥವು. ನೋಡಿ, 1931 ನಡೆತಕ್ಕಂಥ ನಾಗ್ಪುರದಲ್ಲಿ ನಡೆತಕ್ಕಂಥ ಒಂದು ಮಹಾಸಮ್ಮೇಳನದೊಳಗೆ ಮೊದಲ ಬಾರಿಗೆ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಅಂತ ತಿಳ್ಕೊಂಡು ಸಂಪೂರ್ಣ ಸ್ವರಾಜ್ಯದ ಪರಿಕಲ್ಪನೆ ಅಂತಕ್ಕಂಥದನ್ನು ಕಾಂಗ್ರೆಸ್ ಅಂಗೀಕರಿಸಿದ್ದು ಈ ಒಂದು ಜನವರಿ 26, 1931. ಅದರ ಸವಿ ನೆನಪಿಗಾಗಿ ಈ ಜನವರಿ 26, 1950ಕ್ಕೆ ಅದನ್ನು ಜಾರಿಗೊಳಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಲಾಯಿತು. ಈ ಪ್ರಸ್ತುತ ಅಂದರೆ ಈ ಮೊದಲು ಇದು ಮೂಲತಃವಾಗಿ ಬಂದಾಗ ಸುಮಾರು 395 ವಿಧಿಗಳು, 8 ಪರಿಶಿಷ್ಟಗಳು, 12 ಭಾಗಗಳನ್ನು ಈ ಒಂದು ವ್ಯವಸ್ಥೆ ಒಳಗೊಂಡಿತ್ತು. ನಂತರ ಇವತ್ತು ಪ್ರಸ್ತುತವಾಗಿ ನೋಡಿದಾಗ 463 ವಿಧಿಗಳು, 12 ಪರಿಶಿಷ್ಟಗಳು, 25 ಭಾಗಗಳನ್ನು ಇವತ್ತಿದು ಒಳಗೊಂಡಿರ್ತಕ್ಕಂಥದ್ದು. 97ಕ್ಕೂ ಹೆಚ್ಚಿನ ತಿದ್ದುಪಡಿಗಳಂತಕ್ಕಂಥದ್ದು ಆಗಿರುವಂಥದ್ದು. ಇವುಗಳ ಜೊತೆಗೆ ಕೆಲವು 2 ಅನುಬಂಧಗಳನ್ನು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸಿರ್ತಕ್ಕಂಥದ್ದು. ಇದು ಒಟ್ಟಾರೆ ಈ ಸಂವಿಧಾನ ಅಂತಕ್ಕಂಥದ್ದು ಹಿಂದಿ ಮತ್ತು ಆಂಗ್ಲ ಭಾಷೆಗಳಲ್ಲಿ, ಇಂಗ್ಲೀಷ್ನಲ್ಲಿ ಬರೆದಿರ್ತಕ್ಕಂಥದ್ದು. ಆದರೆ ಇದರ ಸಂಪೂರ್ಣ ವಿವರಗಳನ್ನು ನಾವು ಕೈ ಬರಹದ ರೂಪದಲ್ಲಿ ಕಾಣುವಂಥದ್ದು. ಅತ್ಯಂತ ಸ್ಪಷ್ಟವಾಗಿ, ನಿಖರವಾಗಿ, ಸುಂದರವಾಗಿ ಈ ಒಂದು ಕೈ ಬರಹ ರೂಪದಲ್ಲಿ ಇದನ್ನು ಬರೆದಿರ್ತಕ್ಕಂಥದ್ದು. ಹಾಗಾದರೆ ಇನ್ನು ಈ ಸಂವಿಧಾನ ರಚನಾ ಸಭೆ ಅಂತ ಹೇಳ್ಕೊಂಡು ಬರುವಂಥದ್ದು. ಹಾಗಾದರೆ ಏನು ನೋಡಿ, ಕ್ಯಾಬಿನೆಟ್ ಆಯೋಗ ಅಂತಕ್ಕಂಥದ್ದು ಬರುವಂಥದ್ದು. ಆ ಕ್ಯಾಬಿನೆಟ್ ಆಯೋಗದ ಯೋಜನೆ ಪ್ರಕಾರವಾಗಿ 1946 ನವೆಂಬರ್ನಲ್ಲಿ ಒಂದು ಸಂವಿಧಾನ ರಚನಾ ಸಭೆ ಅಂತಕ್ಕಂಥದನ್ನು ನಡೆಸಲಾಯಿತು. ಆದರೆ ಇದರಲ್ಲಿ ಒಟ್ಟು ಸಂಖ್ಯೆ ಆ ಸಂವಿಧಾನ ರಚನಾ ಸಭೆಗೆ 389 ಜನ ಸದಸ್ಯರುಗಳನ್ನು ಒಳಗೊಂಡಿತ್ತು. ಆದರೆ ಈ ಸದಸ್ಯರುಗಳನ್ನು ಅಪ್ರತ್ಯಕ್ಷ ಚುನಾವಣೆಗಳ ಮೂಲಕವಾಗಿ ತಾತ್ವಿಕವಾಗಿ ಆಯ್ಕೆ ಮಾಡಿದೆ. ಯಾಕಂದರೆ ಆಗಿನಾಗ ನೇರವಾಗಿರ್ತಕ್ಕಂಥ ಚುನಾವಣೆಗಳಿದ್ದಪ್ಪ ಅಂದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಉಂಟಾಗಬಹುದು ಎನ್ನುವಂಥ ಏಕೈಕ ಉದ್ದೇಶದಿಂದ ಅಪ್ರತ್ಯಕ್ಷ ಚುನಾವಣೆ ಅಂತಕ್ಕಂಥದನ್ನು ಅಲ್ಲಿ ಅನುಷ್ಠಾನಗೊಳಿಸಲಾಯಿತು. ಈ 389ರಲ್ಲಿ 296 ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ, ಅಂದರೆ ಬ್ರಿಟಿಷರ ಅಧೀನ ನೇರ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂತಹ ಭಾರತದಿಂದ ಸುಮಾರು 296 ಜನ ಬಂದರೆ 93 ಜನ ದೇಶೀಯ ಸಂಸ್ಥಾನಗಳಿಂದ ಅಲ್ಲಿ ನಾಮಕರಣಗೊಳಿಸ್ತಕ್ಕಂಥ ಅವಕಾಶವನ್ನು ಈ ಸಂವಿಧಾನ ಸಮಿತಿಗೆ ನೀಡಲಾಯಿತು. ನಂತರ ಸಂವಿಧಾನ ರಚನಾ ಸಭೆಯು ಡಿಸೆಂಬರ್ 9, 1946 ತನ್ನ ಮೊದಲಿನ ಸಭೆ ನಡೆಯಿತು. ಆ ಸಭೆಯಲ್ಲಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ತಾತ್ವಿಕವಾಗಿ ಅಥವಾ ಹಂಗಾಮಿ ಅಧ್ಯಕ್ಷರಾಗಿ ಅವರ ಕಾರ್ಯವನ್ನು ನಿರ್ವಹಿಸಿಕೊಂಡಿದ್ದು. ತದನಂತರ 2 ದಿನಗಳ ನಂತರ, ಅಂದರೆ ಡಿಸೆಂಬರ್ 11ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಪೂರ್ಣಾವಧಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು.